ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಯು ಐ ಮೂವಿಗೆ ಹೋಗ್ತಾ ಇದ್ದೀವಿ. ಕ್ರಿಸ್ಮಸ್ ಡೇ ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ನಮ್ಮ ಕನ್ನಡ ಮೂವಿಗೆ ಹೋಗ್ತಾ ಇದ್ದೀವಿ. ಇದೇ ನಾನು ಹೇಳಬೇಕು ಅನ್ಕೊಂಡಿರೋದು, ಇದನ್ನೇ ನಾನು ಈ ಪಿಕ್ಚರ್ ತೋರಿಸ್ಬೇಕು ಅನ್ಕೊಂಡಿರೋದು. ನಮ್ಮ ಜನಕ್ಕೆ ಇದೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಎಲ್ಲ ವಿಷಯ ಜನಕ್ಕೆ ಗೊತ್ತು. ನಾವು ದಡ್ರಾಗೆ ಮೂವಿ ನೋಡಕ್ ಬಂದ್ವಿ, ದಡ್ರಾಗೆ ಹೊರಗೆ ಬರ್ತಿದೀವಿ. ಮೂವಿ ಬಗ್ಗೆ ರಿವ್ಯೂ ಕೊಡೋಷ್ಟು ಬುದ್ಧಿವಂತ ನಾನಲ್ಲ. ಒಟ್ಟಿನಲ್ಲಿ ಬ್ರೈನ್ ಒಳಗೆ ಕೈ ಹಾಕಿ ಹಿಂಗ್ ತಿರುಗಿಸ್ದಂಗಿತ್ತು. ನಿಮ್ಮ ಚಾನಲಲ್ಲಿ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಮೂವಿ ಹೇಗಿತ್ತು? ಮೂವಿ ತುಂಬ ಚೆನ್ನಾಗಿತ್ತು. ಏನಂತ ಅಂದರೆ ಮೇಯ್ನು ಕ್ಯಾಸ್ಟು ರಿಲಿಜನ್ ಎರಡೂ ಬಿಟ್ಟರೆ ಅಲ್ಲ, ಅದು ಎರಡಕ್ಕೋಸ್ಕರ ಫೈಟಿಂಗ್ ಮಾಡಿಕೊಂಡು ದೇಶ ಅಲ್ಲೇ ಇದೆ ಅಂತ ಹೇಳ್ಬಿಟ್ಟು ಇದೇ ತುಂಬ ಅರ್ಥ ಮಾಡ್ಕೊಳ್ಳೋದಿದೆ. ಅಡಿಕ್ಷನಿಂದ ವಾಪಸ್ ಬರೋದು ಅದೆಲ್ಲ ಮಾಡ್ಕೊಂಡು ಹೊರಗಡೆ ಬಂದರೆ ನೀವು ಆರಾಮಾಗಿ ಬದುಕ್ಬೋದು ಅಂತ. ಅದೊಂದು ಜನರೆಲ್ಲ ಕಲ್ಕಿ ಬರೋಕ್ಕೆ ಕಾಯ್ತಾ ಇದ್ದಾರೆ. ಓಕೆ, ಅವ್ರು ಬರಲ್ಲ, ಕಲ್ಕಿ ಬರಲ್ಲ. ಯಾವತ್ತು ನೀವು ಆಚೆ ಬರಬೇಕು. ಓಕೆ, ಅಬ್ಯೂಸ್ ಮಾಡಿರೋದ್ರಿಂದ ಇವಾಗ ನಿಮಗೆ ಯಾರೋ ಬಂದು ನಿಮ್ಮನ್ನೇನೋ ಮಾಡ್ತಾರೆ ಅಂತ ಅವ್ನು ಇದ್ದಿದ್ದು ನಿಮ್ಮ ಪರಿಸ್ಥಿತಿನ ಹಾಳು ಮಾಡ್ತಾನೆ ಅಂತ ತುಂಬ ಚೆನ್ನಾಗಿದೆ ಈ ಜಾಗ ಅಂತ, ಸಕ್ಕತ್ತಾಗಿದೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಲಾಸ್ಟ್ ವ್ಲಾಗಲ್ಲಿ ನಮ್ಮ ಫ್ರೆಂಡ್ ಅವರು ಮನೆ ತೊಗೊಂಡ್ರು, ಅದ್ರ ಹೋಮ್ ಟೂರ್ ವ್ಲಾಗ್ ಕೂಡ ಹಾಕಿದ್ದೆ. ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ, ಹಾಗೆ ಬೆಸ್ಟ್ ವಿಶಸ್ನ ಕಳಿಸಿದ್ದೀರಾ. ಅವ್ರ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಭಾನುವಾರ ಬೆಳಗ್ಗೆ ಅವರು ಪೂಜೆ ಮಾಡಿದ್ರು. ಅದಾದಮೇಲೆ ನಾವು ಕಾಸ್ಕೋಗೆಲ್ಲ ಹೋಗಿ ಬಂದ್ವಿ. ಸಾಯಂಕಾಲ ಟ್ರೀಟ್ ಕೊಡಿಸ್ತೀವಿ ಅಂತ ಹೇಳಿದರು, ಹಾಗಾಗಿ ಬಂದಿದ್ದೀವಿ. ನಾವು ಬಂದಿರೋದು ಕುಪ್ಪನ್ನಾಸ್ಗೆ. ಇದು ಪ್ಲ್ಯಾನೋನಲ್ಲಿದೆ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 50 ಮಿನಿಟ್ಸ್ ಡ್ರೈವ್ ಅಂತ ಹೇಳ್ಬೋದು. ಒಂದು ಊಟಕ್ಕೋಸ್ಕರ ನೋಡಿ ನಾವು ಎಷ್ಟು ದೂರ ಬಂದಿದ್ದೀವಿ ಅಂತ. ತುಂಬ ಚೆನ್ನಾಗಿರುತ್ತೆ ಅಂತ ಬಂದ್ವಿ. ಮೊದಲು ಇರ್ವಿಂಗಲ್ಲಿ ಟ್ರೈ ಮಾಡಿದ್ವಿ, ಅಲ್ಲಿ ಚೆನ್ನಾಗಿರ್ತಿತ್ತು. ಬಟ್ ಇಲ್ಲೇನು ಅಷ್ಟು ಇಷ್ಟ ಆಗಲಿಲ್ಲ. ಅವರು ವೆಜ್ ತೊಗೊಂಡ್ರು, ಸತೀಶ್ ಅವರು. ನಾವೆಲ್ಲ ನಾನ್ ವೆಜ್ ತೊಗೊಂಡ್ವಿ. ಊಟ ಅಷ್ಟು ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ಸೊ ಲಾಸ್ಟಲ್ಲಿ ಮ್ಯಾಂಗೋ ಲಸ್ಸಿ ತೊಗೊಂಡು ಸ್ವಲ್ಪ ಕುಡಿದ್ಬಿಟ್ಟು ಮನೆ ಕಡೆಗೆ ಹೊರಟ್ವಿ. ನೋಡ್ತಾ ಇರ್ಬೋದು 33 ಮೈಲ್ಸ್ ದೂರ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಪಕ್ಕದಲ್ಲೇ ಡಿಯರ್ ಫೀಲ್ಡ್ ಅಂತ ಇದೆ. ಇಲ್ಲಿ ನಾನು ಸುಮಾರು ಸರಿ ಬಂದೆ. NFMಗೆ ಹೋಗ್ತಾ ಇದೆ, ರೂಮ್ಸ್ ಟು ಗೋ ಈ ಕಡೆ ಎಲ್ಲ ಬಂದಾಗ, ಆಶ್ಲೇಸ್ಗೆ ಬಂದಾಗಲೂ ಕೂಡ ಹೋಗಬೇಕು, ಮಕ್ಕಳು ಕರ್ಕೊಂಡು ಬರಬೇಕು ಅಂತ ಅನ್ಕೊತಾನೆ ಇದೆ. ಬಟ್ ಹೋಗೋಕ್ಕಾಗಲೇ ಇಲ್ಲ. ಸರಿ, ತುಂಬಾ ಕ್ರೌಡ್ ಇತ್ತು ಅಲ್ಲಿ. ಹಾಫ್ ಆನ್ ಅವರ್ ಎಲ್ಲ ವೆಯ್ಟ್ ಮಾಡಬೇಕಂತೆ, ಅಷ್ಟು ಟೈಮ್ ಇರಲಿಲ್ಲ ನಮಗೆ. ಹಾಗಾಗಿ ಅಲ್ಲೇ ಪಕ್ಕದ ಒಂದು ಕಮ್ಯುನಿಟಿನಲ್ಲಿ ಲೈಟಿಂಗ್ಸ್ ಎಲ್ಲ ಜಾಸ್ತಿ ಇತ್ತು. ಸರಿ, ಹಾಗೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಇದು ನೋಡೋಕ್ಕೆ ನೇಟಿವ್ ಅಮೇರಿಕನ್ಸ್ ಇರೋ ಜಾಗ ಅನಿಸುತ್ತೆ. ತುಂಬ ವರ್ಷಗಳಿಂದ, ಸುಮಾರು ಒಂದು 50 ವರ್ಷದ ಮೇಲೆ ತುಂಬ ಹಳೆ ಮನೆಗಳೇ ಇತ್ತು. ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಅಂತೂ ಮಾಡಿದ್ರು. ನಾನು ಫುಲ್ ವಿಡಿಯೋ ಡೀಟೇಲಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ, ನಿಮಗೂ ಬೋರಿಂಗ್ ಆಗ್ತಾ ಇರುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋಸ್ ಅಷ್ಟೇ ಮಾಡಿಕೊಂಡೆ. ಈ ಸರಿ ನಾವು ಕ್ರಿಸ್ಮಸ್ ಲೈಟಿಂಗ್ಸ್ ಅಂತ ತುಂಬ ಕಡೆ ಏನು ಹೋಗಲಿಲ್ಲ. ಯಾಕಂದರೆ ಬಂಗಾರು ಕೂಡ ಹೇಳಿದ್ಲು, ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ ಅಮ್ಮ, ಸಾಕು ಇವಾಗ ನೋಡಿರೋ ಅಷ್ಟೇ ಅಂತ. ಯಾಕಂದರೆ ನಮ್ಮ ನೇಬರ್ಹುಡಲ್ಲಿ ಸಿಕ್ಕಾಪಟ್ಟೆ ಮನೆಗಳದ್ದು, ಪ್ರತಿಯೊಂದು ರೋಡಲ್ಲೂ ಕೂಡ ಒಂದಷ್ಟು ಇದು ಲೈಟ್ಸ್ ಎಲ್ಲ ಹಾಕಿದ್ರಲ್ವ. ಸೊ ಅದನ್ನೇ ನೋಡಿ ಸಾಕಾಯಿತು, ಅದಕ್ಕೆ ಸೆಪ್ರೇಟಾಗಿ ಏನು ಬೇಡ ಅಂತೆಲ್ಲ ಹೇಳಿದ್ಲು. ಸೊ ಹಂಗಾಗಿ ಈ ಸರಿ ಕ್ರಿಸ್ಮಸ್ ಲೈಟ್ಸ್ ನೋಡೋದಕ್ಕೆ ಅಷ್ಟಾಗಿ ಹೋಗಲಿಲ್ಲ. ಹಾಗೆ ಕಮೆಂಟ್ಸಲ್ಲಿ ಕೇಳ್ತಿರ್ತೀರಾ, ಅದೇ ಹಂಗೆ ಹಾಯ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಮಾಡೋ ಮೋಸ್ಟ್ ಆಫ್ ದ ಟೈಮ್ಸ್ ಅವಳು ಇರೋದಿಲ್ಲ. ಸೊ ನಿಮ್ಮ ಕಮೆಂಟ್ಸ್ ಬರೋ ಟೈಮಲ್ಲಿ ಆ ಥರ ಆಗುತ್ತೆ. ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಯಾರ್ಯಾರು ಹೇಳಿರ್ತೀರಾ ಅವ್ರಿಗೆ ಹಾಯ್ ಮಾಡಿಸ್ತೀನಿ. ಹಾಗೆ ಖುಷಿ ಪುಟ್ಟ, ನೀನು ಇವತ್ತು ವ್ಲಾಗ್ ನೋಡ್ತಿರ್ತೀಯ ಅಂತ ಅನ್ಕೋತೀನಿ. ಖುಷಿ ಬಂದು ನನ್ನ ಫ್ರೆಂಡ್ ಪೂರ್ಣಿಮಾ ಮಗಳು. ಅವಳಿಗೆ ನನ್ನ ಫ್ರೆಂಡ್ ದೀಪಾ ಅಂತ ಹೇಳಿದ್ರೆ ನಂಬೋದೇ ಇಲ್ವಂತೆ. ಸೊ ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲೇ ಹೇಳ್ತೀನಿ ಬಿಡಪ್ಪ ಅಂತ ಹೇಳಿದ್ದೆ. ಸೊ ಹಾಯ್ ಖುಷಿ, ನಾನು ನಿಮ್ಮ ಅಮ್ಮನ ಫ್ರೆಂಡೇ, ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋ ಜಾಗದಲ್ಲಿ ಒಂದು ಕಡೆ ದಾರಿನ ಮಧ್ಯ ಆಕ್ಸಿಡೆಂಟ್ ಆಗಿತ್ತು. ಸೊ ಇದು ಇಲ್ಲಿ ಹೈವೇನಲ್ಲಿ ಕಾಮನ್ನೇ. ಈ ಥರ ಪೊಲೀಸ್ ಗಾಡಿಗಳನ್ನ ನೋಡಿದ್ರೆ ಸ್ವಲ್ಪ ಪ್ಯಾನಿಕ್ ಆಗೋದಂತೂ ನಿಜಾನೇ. ಯಾಕಂದರೆ ಸ್ವಲ್ಪ ಇಲ್ಲಿ ರೂಲ್ಸ್ಗಳೆಲ್ಲ ಹಾಗೆ ಇರುತ್ತೆ. ಒಂದು ಸರಿ ಸಿಕ್ಕಾಕೊಂಡ್ವಿ ಅಂತ ಅಂದರೆ ಸೊ ತುಂಬಾ ಫೇಸ್ ಮಾಡಬೇಕು. ಈ ಥರದ್ದೆಲ್ಲ ಆಗ್ತಿರತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಬೇಕು ಅಂತಲೇ ಹೇಳ್ಬೋದು. ಯಾರಿಗೆ ಏನಾಗಿತ್ತು ಅಂತ ಗೊತ್ತಾಗಲಿಲ್ಲ, ಆದರೆ ಒಂದು ಕಾರ್ ಇತ್ತು, ಅದ್ರ ಮೇಲೆ ಇನ್ನೂ ಒಂದು ಕಾರ್ ಇತ್ತು. ಸೊ ಯಾರಿಗಾದ್ರೂ ಏನಾದರೂ ಆಗಿದೆಯಾ ಏನೋ ಅನ್ನೋದೆಲ್ಲ ನಾವು ನಿಲ್ಸೋಕ್ಕಾಗೋದಿಲ್ಲ ಅಲ್ವಾ ಹೈವೇನಲ್ಲಿ. ಸೊ ಹಾಗಾಗಿ ಏನಷ್ಟು ಗೊತ್ತಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದರು. ನಾವೆಲ್ಲರೂ ಸರಿ, ನಮ್ಮ ಮನೇಲಿದ್ದರೆ ಮೊಬೈಲ್ ನೋಡ್ತಾನೆ ಇರ್ತಾರೆ ಅಥವಾ ಟ್ಯಾಬ್ ಕೇಳ್ತಾರೆ, ಇಲ್ಲ ಅಂತ ಅಂದರೆ ಟಿ ವಿ ಹಾಕ್ಕೊಂಡು ಕೂತ್ಕೊತಾರೆ. ಬಂಗಾರು ಅಷ್ಟು ಮಾಡಲ್ಲ, ಆದ್ಯ ಅಂತೂ ಸ್ವಲ್ಪ ಅವಾಯ್ಡ್ ಮಾಡೋದು ಕಷ್ಟ. ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆ ಬ್ಯಾಕ್ ಸೈಡ್ ರೋಡಿಂದ ಹಿಂಗೆ ಸೈಕಲ್ ತುಳ್ಕೊಂಡು ಪಾರ್ಕ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದೇ ನಮ್ಮ ಫ್ರೆಂಡ್ ಮನೆ. ನೆನ್ನೆ ಹೋಮ್ ಟೂರ್ ಮಾಡಿದ್ದು. ಅದೇ ಸತೀಶ್ ಅವರ ಮನೆ.
ಅಕ್ಕ ಬಂದ್ಬಿಡ್ತಾಳೆ ಆಗಲೇ ಮನೆಗೆ ಹೋಗ್ಬಿಟ್ಟು. ನೀನು ಜಾಕೆಟ್ ಮೇಲೆ ಯಾಕಪ್ಪ ಬರೀದ್ಯಾ? ತುಂಬ ಗಾಳಿ ಇದೆ, ಬಾ. ಹಾಗೆ ಆದ್ಯನ್ಗೆ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಕಳಿಸಿದ್ರಿ. ನನಗೆ ಗೊತ್ತಿರಲ್ಲ ಅವಳು ಯಾವಾಗ ಇಂಗ್ಲೀಷಲ್ಲಿ ಮಾತಾಡಿರ್ತಾಳೆ ಅಂತ. ಸೊ ತುಂಬ ಕನ್ನಡ ಮಾತಾಡ್ತಾಳೆ, ಆದರೆ ಈ ಸ್ಕೂಲ್ಗೆ ಹೋಗೋದ್ಗ ಸ್ವಲ್ಪ ರೂಢಿ ಆಗಿಬಿಟ್ಟಿರುತ್ತಲ್ವ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ ಅವಳು ಯಾವಾಗ ಮಾತಾಡಿರ್ತಾಳೆ ಅಂತ. ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೇ ಗೊತ್ತಾಗತ್ತೆ. ಎರಡು ಕೈಯಲ್ಲಿ ಇಟ್ಕೋ ಇದೆಯಾ? ಈ ಪಾರ್ಕ್ ಒಂಥರ ಚೆನ್ನಾಗಿದೆ, ಜಿಪ್ಲೈನ್ ಇದೆ, ಮಕ್ಕಳು ಆಟ ಆಡೋದಕ್ಕೂ ಚೆನ್ನಾಗಿರುತ್ತೆ ಎಲ್ಲ. ಇಲ್ಲಿ ಫಸ್ಟು ನಾವು ಮನೆ ನೋಡೋಕೆ ಬಂದಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಆವಾಗ ಇಲ್ಲಿ ಮನೆ ತೊಗೊಳ್ಳೋಣ, ಪಾರ್ಕ್ ಬರುತ್ತೆ ಅಂತ ಹಸ್ಬೆಂಡ್ ಹೇಳಿದರು. ಬಟ್ ನನಗೆ ಪಾರ್ಕ್ ಬರೋರೆಲ್ಲ ನಮ್ಮ ಮನೆ ನೋಡ್ತಾರೆ, ಒಂಥರ ಹೈಲೈಟಾಗಿ ಕಾಣಿಸ್ತಿರ್ತೀವಿ, ಬೇಡ ಅಂತ ಹೇಳಿಬಿಟ್ಟು ನನಗೆ ಇಷ್ಟ ಆಗಿರಲಿಲ್ಲ. ಆವಾಗ ನೋಡೋಕ್ಕೂ ಇವಾಗ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ತುಂಬ ಚೆನ್ನಾಗಿ ರೆಡಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಮುಗೀತು, ಇನ್ನೇನು ಮಳೆ ಬರೋ ಥರ ಇತ್ತು, ಹಾಗಾಗಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಸೈಕಲ್ ಕಲ್ತ್ಕೊಂಡ್ಬಿಟ್ಟೆ, ಚೆನ್ನಾಗಿ ತುಳಿತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕನ ತಪ್ಕೊಂಡು ಅವ್ರ ಅಕ್ಕ ಫುಲ್ ಅಪ್ರಿಷಿಯೇಟ್ ಮಾಡ್ತಾ ಇದ್ಲು, ಗುಡ್ ಗರ್ಲ್ ಆದ್ಯಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದು ಸ್ವಲ್ಪ ದೊಡ್ಡ ಸೈಕಲ್ಲು, ಮೊದಲಿದ್ದು ನೋಡಿದ್ರಿ ಅಲ್ವಾ, ಅದು ಕೊಟ್ಬಿಟ್ವಿ ಚಿಕ್ಕದಾಗಿದ್ದರಿಂದ. ರೋಡಲ್ಲಿ ಹೆಂಗೋ ತುಳಿಯೋಳು, ಈಗ ವಾಕರ್ಸ್ ಪಾತಲ್ಲೂ ತುಳಿಯೋದು ಕಲ್ತ್ಕೊಂಡ್ಲು. ಬೇಡ ಬೇಡ ಬನ್ನಿ. ಓಕೆ, ಇರೋ ಮಂಗಳೂರು ಬರಲಿ. ಇನ್ನು ಸ್ಲಿಪ್ಪರ್ ಬಿಚ್ಚಬೇಕು, ಬಟ್ಟೆ ಎಲ್ಲ ಒದ್ರುಕೊಳ್ಳಿ. ಎಲ್ಲ ಕಡೆ ಕೊರಿಯರ್ಗಳು, ಕೊರಿಯರ್. ಮತ್ತೆ ಡಿಸೆಂಬರ್ 25 ಕ್ರಿಸ್ಮಸ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾವು UI ಮೂವಿಗೆ ಹೋಗ್ತಾ ಇದ್ದೀವಿ. ಕ್ರಿಸ್ಮಸ್ ಡೇ ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ನಮ್ಮ ಕನ್ನಡ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಯಾರ್ಯಾರು ಬರ್ತಾ ಇದ್ದಾರೆ ಈ ಮೂವಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಶೇರ್ ಮಾಡ್ತೀನಿ. ಓಕೆನಾ? ಬ್ಲಾಕ್ ಮಾಡು. ಇವತ್ತಿನ ದಿನ ಕ್ರಿಸ್ಮಸ್ ಇದ್ದಿದ್ದರಿಂದ ತುಂಬ ರೋಡೆಲ್ಲ ಖಾಲಿ ಇತ್ತು. ಯಾಕಂದರೆ ಅಮೆರಿಕನ್ಸ್ ಎಲ್ಲ ಗೆಟ್ ಟುಗೆದರ್ ಮಾಡ್ತಾರೆ, ಫ್ರೆಂಡ್ಸ್ ಮನೆಗೆ, ರಿಲೇಟಿವ್ಸ್ ಮನೆಗೆ, ಅಥವಾ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಮನೆಗೆಲ್ಲ ಹೋಗಿರ್ತಾರೆ. ಸೊ ಅದರಿಂದ ಸ್ವಲ್ಪ ಖಾಲಿ ಇತ್ತು ಅಂತ ಅನ್ಕೊತೀನಿ. ಯೂಶ್ವಲಿ ವೀಕೆಂಡ್ಸಲ್ಲೂ ಕೂಡ ತುಂಬಾ ಕ್ರೌಡ್ ಇರುತ್ತೆ, ಅಂದರೆ ಟ್ರಾಫಿಕ್ ಇರುತ್ತೆ. ಬಟ್ ಇವತ್ತು ಫುಲ್ ಖಾಲಿ ಇತ್ತು. ಸೊ ಇವಾಗ ನಾವು ಆಗಲೇ ಹೇಳ್ದಂಗೆ UI ಮೂವಿಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಮತ್ತು ಭಾಗ್ಯ. ಬಿಸಿ ಓನರಾ? ಇಲ್ಲಿಂದ ಥಿಯೇಟರ್ 46 ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಯಿಂದ. ಸೊ ನಾವು ಮತ್ತು ಭಾಗ್ಯವ್ರ ಫ್ಯಾಮಿಲಿ ಇಬ್ಬರು ಕೂಡ ಒಂದೇ ದಿನ ಹೋಗ್ತಿದ್ದೀವಿ. ಆಲ್ಮೋಸ್ಟ್ 1 ವೀಕ್ ಮೊದಲೇ ಬುಕ್ ಮಾಡ್ಕೊಂಡ್ವಿ. ಇವತ್ತಿಗೆ ಸಿಗಲಿಲ್ಲ ನಮಗೆ, ಲಾಸ್ಟ್ ವೀಕೆಂಡಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಎಲ್ಲ ಕಡೆ ಫುಲ್ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಬುಧವಾರ ಸಾಯಂಕಾಲ ಶೋಗೆ ಹೋಗ್ತಾ ಇದ್ದೀವಿ 4:45ಗೆ. ಇವಾಗ ಟೈಮ್ 3 o'clock ಆಯಿತು. 4ಗೆಲ್ಲ ನಾವು ಅಲ್ಲಿ ರೀಚ್ ಆಗ್ತೀವಿ. ಭಾಗ್ಯ 3:30ಗೆ ಬರ್ತೀನಿ ಅಂದಿದ್ರು, ನೋಡಬೇಕು ಅಷ್ಟರಲ್ಲಿ ಬಂದಿರ್ತಾರೆ ಏನು ಅಂತ ಹೇಳ್ಬಿಟ್ಟು. ಮೂವಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಕೂಡ ರಿವ್ಯೂ ಕೊಡ್ತೀವಿ ನಿಮಗೆ. ಓಕೆನಾ? ಬಾಯ್. ಹಾಗೆ ಯಾರ್ಯಾರು UI ಮೂವಿ ನೋಡಿದ್ದೀರಾ, ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸಾಮಾನ್ಯವಾಗಿ ಮಕ್ಕಳನ್ನ ಮೂವಿ ಕರ್ಕೊಂಡು ಹೋಗೋದಿಲ್ಲ. ಏನಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಕನ್ನಡ ಮೂವಿ ಅಲ್ವಾ, ಕನ್ನಡ ಮೂವಿಗೆ ನಾವೆಲ್ಲರೂ ಟಿಕೆಟ್ಸ್ ತೊಗೊಂಡು ಹೋಗ್ತೀವಿ, ನಿಮಗೆ ಗೊತ್ತು ಅದು. ಸೊ ಬನ್ನಿ. ನಾವು ಸಾಮಾನ್ಯವಾಗಿ 4 ಗಂಟೆ ಶೋ ಅಂತ ಅಂದರೆ ಇನ್ನೊಂದು 5 ನಿಮಿಷಕ್ಕೆ ಮೊದಲು ಹೋಗಿರ್ತೀವಿ. ಸಾಮಾನ್ಯವಾಗಿ ಲೇಟ್ ಆಗ್ತಿರುತ್ತೆ, ಇಲ್ಲ ಬೇಗ ಹೋಗಿ ಏನು ಮಾಡೋದು ಅಂದ್ಕೊಂಡು. ಸೊ ಇವತ್ತು ಭಾಗ್ಯ 3:30ಗೆ ಬರ್ತೀನಿ ಅಂತ ಹೇಳಿದರು. ಸೊ ನಾವು ಅಷ್ಟರಲ್ಲಿ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಬೇಗ ಹೊರಟ್ವಿ. ನಮ್ಗೊಂದು ಕಡೆ ಟೆನ್ಷನ್ ಇತ್ತು, 3:30ಗೆ ಬಂದುಬಿಟ್ಟಿರ್ತಾರೆ, ಈಗಾಗಲೇ 3:30 ಆಯಿತು, ನಾವು ಹೋಗೋಷ್ಟರಲ್ಲಿ 4 ಗಂಟೆ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಅದಾದಮೇಲೆ ಅವ್ರು ಹೇಳಿದ್ರು ಇದು ಮಲ್ಕೊಂಡಿದ್ದ, ಸೊ ಫುಲ್ ನಿದ್ದೆ ಆಗಲಿ ಅನ್ನೋದಕ್ಕೋಸ್ಕರ ಅವ್ನು ಎದ್ಮೇಲೆ ಬಂದ್ವಿ ಅಂತ. ಬ್ಯಾಟ್ರಿ ಚಾರ್ಜ್ ಆಯ್ತಾ ಅದ್ಯಾ?
ಆಗೋಯ್ತಾ ಬಾಡಿ? ಓಕೆ, ಬಾಡಿ ಚಾರ್ಜ್ ಆಗೋಯ್ತು. ಫುಲ್ಲು ಸೈಲೆಂಟಾಗಿದ್ದಾಗ ಸಾಂಗ್ ಇರ್ಬೇಕಾದ್ರೆ ರೆಸ್ಟ್ ತೊಗೊಂಡ್ಬಿಡ್ತಾಳೆ. ಈಗ ಎದ್ಬಿಟ್ಟು ನಮಗೆ ಟಾರ್ಚರ್ ಕೊಡ್ತಾಳೆ ಇನ್ನು, ಅಲ್ವಾ? ಇವಾಗ ಒಂದು ವಾರದಿಂದ ಸಿಕ್ಕಾಪಟ್ಟೆ ಮಳೆ, ತುಂಬ ಚಳಿ, ವೆದರು ಚೆನ್ನಾಗಿರುತ್ತೆ, ಹಾಗೆ ಗುಡುಗು ಮಿಂಚು ಸಿಡ್ಲು ಎಲ್ಲ ಇರುತ್ತೆ. ಸೊ ಇವಾಗ ಮೂವಿಗೆ ಬಂದ್ವಿ, ನೋಡ್ತಾ ಇರ್ಬೋದು. ನಾವು ಗ್ರೇಪ್ ವೈನ್ ಮಿಲ್ಸಲ್ಲಿರೋ AMCಗೆ ಬಂದಿದ್ದೀವಿ. ಸೊ ಒಳಗೆ ಬಂದ್ವಿ, ಇನ್ನೊಂದು ಟೈಮ್ ಇತ್ತಲ್ಲ ಇನ್ನು ಬಗ್ಗೆ ಬರೋಕ್ಕೆ ಅಂತ ಅಂದ್ಕೊಂಡು ಹಾಗೆ ಓಡಾಡ್ತಾ ಇದ್ವಿ. ನನಗೆ ಅನಿಸ್ತು, ಅಲ್ಲಿ ನಮ್ಮ ಥಿಯೇಟರ್ ಹತ್ರ ಹೋದ್ವಿ, ಅಲ್ಲಿ ಆಲ್ರೆಡಿ ಒಂದು ಶೋ ಬರ್ತಿತ್ತು. ಕನ್ನಡ ಕೇಳಿಸಿದ ತಕ್ಷಣ ನಾನು ಅಂದ್ಕೊಂಡೆ, ಓಕೆ ಎಲ್ಲ ಕನ್ನಡದವ್ರು ಇರ್ತಾರೆ, ಅವ್ರು ಬರ್ತಿದ್ದಂಗೆ ರಿವ್ಯೂ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೆ. ಬಂಗಾರು ಹೇಳ್ತಾ ಇದ್ಲು, ಅಮ್ಮ ನಿಮ್ಗೆ ಅಷ್ಟೊಂದು ಧೈರ್ಯ ಇಲ್ಲ, ನೋಡೇ ಬಿಡೋಣ ಬನ್ನಿ ಅಂತ. ಇನ್ನೂ ಒಂದು ಶೋ ನಡೀತಾ ಇದೆ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ದು ಆದಮೇಲೆ ತೊಗೊಳ್ಳೋದಕ್ಕಿಂತ ಹೊಟ್ಟೋಗಿರ್ತಾರೆ, ಈಗ ಇಲ್ಲೇ ನಿಂತ್ಕೊಂಡಿದ್ದು ಅವರೆಲ್ಲ ಮುಗಿಸ್ಕೊಂಡು ನಮ್ಮ ಕನ್ನಡದವರೇ ಇರ್ತಾರಲ್ವ ಎಲ್ಲರೂ. ಸೊ ಕನ್ನಡ ಮೂವಿ ಅಂತ ಆದಮೇಲೆ ರಿವ್ಯೂ ಕೇಳೋಣ ಅಂತ ಯೋಚನೆ ಮಾಡಿಕೊಂಡು ನೋಡ್ತಾ ಇದ್ದೀನಿ. ಗೊತ್ತಿಲ್ಲದಿರೋ ಹೆಂಗೂ ಬೇಗ ಬಂದಿದ್ದೀನಿ, ಕೇಳೋಣ ಇಲ್ಲ ಆಂಟಿನ ಜೊತೆಗೆ ನಿಂತ್ಕೊಂಡು ಕೇಳೋದು. ಆಯ್ ದೀಪ ಲೆಫ್ಟ್ ಹೋಮ್ ಬಿಫೋರ್ 5 minutes. ಓ ಈಗ ಬಿಟ್ರಂತೆ, ರಿದು ಮಲಗಿದ್ದಾನೆ. ಓಕೆ, ಸೊ ಬರ್ತಾ ಇದ್ದಾರಂತೆ, ಈಗ ಬಿಟ್ರಂತೆ. ಸೊ ಅವರು ಒಬ್ವಿಯಸ್ಲಿ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಬರೋಷ್ಟರಲ್ಲಿ. ನೋಡೋಣ, ಕೇಳಿಸ್ತಾ ಇದೆಯಾ ಸೌಂಡು? ಅವಳು ಹೇಳ್ದಂಗೆ ಆಯಿತು. ಹೊರ್ಗಡೆ ಬರ್ತಾ ಇದ್ದವರೆಲ್ಲ ಫಸ್ಟು ಬಾಯ್ಸೇ ಬರ್ತಾಯಿದ್ರು. ಸೊ ನನಗೆ ಅವ್ರು ನೋಡ್ತಿದ್ದಂಗೆ ಹೆಂಗೆ ಮಾತಾಡ್ಸೋದು ಅಂತ ಅನಿಸ್ತು. ಅದಾದಮೇಲೆ ಹಸ್ಬೆಂಡ್ ವೈಫ್ ಈ ಥರ ಎಲ್ಲ ಬರೋರು, ಬಟ್ ನನಗದು ಧೈರ್ಯ ಬರಲೇ ಇಲ್ಲ. Number 1, Sonic the Hedgehog 3 releases exactly 30 years after the Sonic the Hedgehog 3 video game. Enjoy your movie. See you next time. Thanks for watching. ಪುಟ್ಟ ಥಿಯೇಟರ್. ಫೈನಲಿ ಭಾಗ್ಯ ಬಂದರು. ಸೊ ಪಾಪ್ಕಾರ್ನ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ರಿಗೂ ಮೆರಿ ಕ್ರಿಸ್ಮಸ್. ಮೇರಿ ಕ್ರಿಸ್ಮಸ್. ನಾವಿಬ್ರು ಸೆಲೆಬ್ರೇಟ್ ಮಾಡಲ್ಲ, ಸುಮ್ಮನೆ. ಇದು ಬಂದಿದ ತಕ್ಷಣ ನನ್ನ ಮೈ ಮಲ್ಕೊಂಬಿಡೋದೆ. ಇಲ್ಲಿ ನೋಡಿ, ಹಾಯ್ ರಿದು, ಹಾಯ್. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ, ಕಾಪಿರೈಟ್ ಆಯಿತು ಅಂತ ಅಂದರೆ ಆ ಪರ್ಟಿಕ್ಯುಲರ್ ಕ್ಲಿಪ್ಪಿಂಗ್ನ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಸೊ ಇಲ್ಲ ಅಂತ ಅಂದರೆ ಹಾಗೆ ಬಿಟ್ಟಿರ್ತೀನಿ. ನಾನು ರಿವ್ಯೂ ಯಾಕೆ ಕೇಳಲಿಲ್ಲ ಅಂತ ಅಂದರೆ, ನಮ್ಮ ಫ್ರೆಂಡ್ಸ್ ಆಗಿದ್ದರೆ ಪರವಾಗಿಲ್ಲ, ಯಾರೋ ಹೊಸ ಪರಿಚಯ ಇರ್ತಾರೆ, ಓಕೆ ನಮಗೆ ಕ್ಯಾಮ್ರಾ ಫಿಯರ್ ಇದೆ ಅಂದರೂ ಪರವಾಗಿಲ್ಲ, ಓಕೆ ಅನ್ಬೋದು. ಇಲ್ಲ ನೋ ಅಂತ ಹೇಳ್ಬಿಟ್ಟು ಏನಾದರೂ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ, ಇಡೀ ಮೂವಿ ನಾನು ಬೇಜಾರಿಂದನೇ ನೋಡಬೇಕಾಗತ್ತೆ ಅನ್ನೋದಕ್ಕೋಸ್ಕರ ನಾನು ಯಾರನ್ನೂ ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಸೊ ನಮ್ಮ ರಿವ್ಯೂನೇ ಹೇಳ್ತೀವಿ, ನಮ್ಗೆ ಗೊತ್ತಿರೋಷ್ಟು ನೀವು ನೋಡ್ಬೋದು ಲಾಸ್ಟಲ್ಲಿ. ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ ನೋಡಿ, ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಚಿತ್ರಮಂದಿರದಿಂದ ಎದ್ದೋಗಿ, ನೀವು ದೊಡ್ಡರಾಗಿದ್ದರೆ ಈ ಮೂವಿ ನೋಡಿ. ಇವಾಗ ನಮ್ಮನ್ನು ನಾವೇ ಕೇಳ್ಕೊಬೇಕು, ನಾವು ದೊಡ್ಡ ಬುದ್ಧಿವಂತರ ಅಂತ. ಅದೇನೇ ಆಗಿರಲಿ, ಮೂವಿ ನೋಡೋಣ ಬನ್ನಿ, ಸ್ಟಾರ್ಟ್ ಆಗ್ತೀವಿ. ನೀನ್ ಕೈ ಬೆರಳು ನಿಂಗೆ ತೋರಿಸಿದ್ದೆ, ಆದ್ರೆ ಜನ ಏನ್ ಮಾಡಿದ್ರು? ಕಷ್ಟಪಟ್ಟು ಜೇನ್ ನೀರ್ಕೊಂಡ್ಬಂದು ಸರ್ಕಾರ ರಾಣಿ ಜೇನ್ಗೋಸ್ಕರ ಬ್ಯಾಂಕ್ ಅಲ್ಲಿ ಕೂಡಿಡ್ತಾರೆ. ಬ್ಯಾಂಕ್ ಅಲ್ಲಿ ನಿಮ್ಗೆ 5% 6% ಬಡ್ಡಿ ಕೊಡ್ತೀವಿ ಅಂತ ಅದನ್ನ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗೆ ಲೋನ್ ಕೊಟ್ರೆ ಅದನ್ನ ಅವ್ರು ವಿದೇಶಕ್ಕೆ ಹೊಡ್ಕೊಂಡು ಹೋಗ್ತಾರೆ. ದೇಶ ನಡೆಸಕ್ಕೆ ಹಣ ಬೇಕು, ಅದಕ್ಕೆ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಮತ್ತೆ ಜನರಿಂದ ವಸೂಲಿ ಮಾಡ್ತಾರೆ. ಅದ್ರ ಜೊತೆ ಈ ನಾಯಕರುಗಳು ದೇಶಗಳ ಮಧ್ಯೆ, ಜಾತಿ ಧರ್ಮಗಳ ಮಧ್ಯೆ ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ನಾವು ಸರಿ ಮಾಡ್ತೀವಿ, ನಿಮ್ಮನ್ನು ಕಾಪಾಡ್ತೀವಿ, ಉದ್ಧಾರ ಮಾಡ್ತೀವಿ ಅಂತ ಟ್ಯಾಕ್ಸ್ ನ ಕಕ್ಕಿಸ್ತಾನೇ ಇರ್ತಾರೆ. ಇದೆಲ್ಲ ವಿಚಾರಗಳಿಂದ ಜನರನ್ನು ಮರ್ಸೋದಿಕ್ಕೆ ಇವರೇ ಸೃಷ್ಟಿ ಮಾಡಿರೋ ಮೀಡಿಯಾಗಳು ಬೇರೆ ಬೇರೆ ಎಮೋಷನಲ್ ಕಥೆಗಳನ್ನ ಡೈಲಿ ಬೇಸಿಸ್ ಅಲ್ಲಿ ಜನರ ತಲೆಗೆ ಬಿಡ್ತಾನೆ ಇರ್ತಾರೆ. ಎಷ್ಟೋ ದೇಶಗಳಲ್ಲಿ ಗತಿ ಇಲ್ಲ, ಈ ಲೀಡರ್ಸ್ಗಳು ಬಾಂಬ್ಸ್, ಫೈಟರ್ ಜೆಟ್ಸ್ ಅಂತ ಸಾವಿರಾರು ಕೋಟಿ ಖರ್ಚು ಮಾಡ್ತಿದ್ದಾರೆ. ಇದೇ ನಾನು ಹೇಳ್ಬೇಕು ಅನ್ಕೊಂಡಿರೋದು, ಇದನ್ನೇ ನಾನು ಈ ಪಿಕ್ಚರ್ ತೋರಿಸ್ಬೇಕು ಅನ್ಕೊಂಡಿರೋದು. ಈಗ ನೀನ್ ಕರೆಕ್ಟ್ ಆಗಿ ಮಾತಾಡ್ತಿದ್ಯಾ? ರೀ ಡೈರೆಕ್ಟ್ರೆ, ನಮ್ಮ ಜನಕ್ಕೆ ಇದೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಎಲ್ಲ ವಿಷಯ ಜನಕ್ಕೆ ಗೊತ್ತು.
ಆದರೂ ಜನ ಬ್ಯಾಡ್ದಿರೋ ಕತೆ ಕಳೆದೋಗ್ತಾರೆ. ಯಾಕೆ ಹೇಳಿ? ಈ ಮೂವಿನ ಒಂದು 100 ಜನ ಕುತ್ಕೊಂಡು ನೋಡಿದ್ರೆ ಆ 100 ಜನಕ್ಕೂ ಡಿಫ್ರೆಂಟ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ರಿಯಾಲಿಟಿನ ತೋರಿಸಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ತುಂಬ ಚೆನ್ನಾಗಿದೆ ಮೂವಿ. ಯಾರಿನ್ನ ನೋಡಿಲ್ಲ ಇವಾಗಲೇ ಹೋಗಿ ನೋಡಿ. ಹಾಗೆ ಈ ಲಾಸ್ಟ್ ಸೀನ್ ಏನು ಬರ್ತಾ ಇದೆ ಇದನ್ನು ನೋಡಿದ ತಕ್ಷಣ ಬಂಗಾರು ಹೇಳಿದ್ಲು, ಅಮ್ಮ ಕಂಪ್ಲೀಟ್ ಮೂವಿ ನನಗೆ ಅರ್ಥ ಆಗಿರಲಿಲ್ಲ, ಆದರೆ ಇದಿಷ್ಟು ನೋಡಿದ್ಮೇಲೆ ನಂಗೆ ಫುಲ್ ಮೂವಿ ಅರ್ಥ ಆಯಿತು ಅಂತ. ಸೊ ಅವಳು ಹೇಳಿದ್ದು ತುಂಬ ನಿಜ ಅನ್ನಿಸ್ತು. ನಿಮ್ಮಲ್ಲಿ ಯಾರು ಮೂವಿ ನೋಡಿದ್ದೀರಾ, ನಿಮ್ಗೇನು ಅರ್ಥ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಮೂವಿ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಆಗೋಯ್ತು. ಸೂಪರ್ ಹೇಳು. ನೆಕ್ಸ್ಟ್ ಟೈಮ್ ಬಂದು ನಾನೇ ನೋಡ್ತೀನಿ ದೊಡ್ಡ ನಾನು. ರಿದ್ದು ಸ್ಮೈಲ್ ಅಷ್ಟ. ಸೂಪರ್. ಹೇಳಿ ಭಾಗ್ಯ, ಏನು ಅರ್ಥ ಆಯ್ತು ಮೂವಿ? ನಾವು ದಡ್ರಾಗೆ ಮೂವಿ ನೋಡಕ್ ಬಂದ್ವಿ, ದಡ್ರಾಗೆ ಹೊರಗೆ ಬರ್ತಿದೀವಿ. ಮೂವಿ ಬಗ್ಗೆ ರಿವ್ಯೂ ಕೊಡೋಷ್ಟು ಬುದ್ಧಿವಂತ ನಾನಲ್ಲ. ಒಟ್ನಲ್ಲಿ ಬ್ರೈನ್ ಒಳಗೆ ಕೈ ಹಾಕಿ ಹಿಂಗ್ ತಿರುಗಿಸ್ದಂಗಿತ್ತು. ಏನ್ ಅರ್ಥ ಆಯ್ತು, ಏನ್ ನೋಡ್ದೆ, ಏನು ಇನ್ ಮನೆಗೆ ಹೋಗಿ ಸ್ವಲ್ಪ ಡಿಕೋಡ್ ಮಾಡ್ಬೇಕು, ಡಿಸ್ಕಷನ್ ಮಾಡಿ. ಮೂವಿ ತುಂಬಾ ಚೆನ್ನಾಗಿತ್ತು. ಓಕೆ, ಸಿನಿಮಾಟೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಗುಡ್ ಜಾಬ್ ಉಪೇಂದ್ರ ಅವ್ರಿಗೆ. ಓಕೆ ರಿದ್ದು, ನಿಂಗೇನು ಅರ್ಥ ಆಯ್ತು? ಒಂದು ಸ್ಮೈಲ್ ಕೊಟ್ಬಿಡು, ಇಷ್ಟ ಆಗಿರೋ ಒಂದು ಸ್ಮೈಲ್. ಇಲ್ಲ ಆ ಕಡೆ ನೋಡ್ತಿದ್ದಾನೆ. ಹಾಂ ಓಕೆ. ಆದರ್ಶ್ ಅವರೇ, ನಿಮ್ಗೇನು ಅರ್ಥ ಆಯ್ತು? ಓಕೆ ದೀಪಾ, ನಿಮ್ಮ ಚಾನಲಲ್ಲಿ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಮೂವಿ ಹೇಗಿತ್ತು? ಮೂವಿ ತುಂಬ ಚೆನ್ನಾಗಿತ್ತು. ಏನಂತ ಅಂದರೆ ಮೇಯ್ನು ಕ್ಯಾಸ್ಟು ರಿಲಿಜನ್ ಎರಡೂ ಬಿಟ್ಟರೆ ಅಲ್ಲ, ಅದು ಎರಡಕ್ಕೋಸ್ಕರ ಫೈಟಿಂಗ್ ಮಾಡಿಕೊಂಡು ದೇಶ ಅಲ್ಲೇ ಇದೆ ಅಂತ ಹೇಳಿಬಿಟ್ಟು ಇದೇ ತುಂಬ ಅರ್ಥ ಮಾಡ್ಕೊಳ್ಳೋದಿದೆ. ಒಂದ್ಸಲಿ ಬ್ರೈನ್ಗೆ ತುಂಬ ಕೆಲಸ ಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಲ್ಪ ಯೋಚನೆ ಮಾಡಿ ಇನ್ನೊಂದು ಸರಿ ಮೂವಿ ನೋಡಿ ಫುಲ್ ಫೋಕಸ್ ಆದಮೇಲೆ ನಿಮಗೆ ರಿವ್ಯೂ ಕೊಡ್ತಾರೆ. ಸೂಪರ್. ಬಂಗಾರು, ಮೂವಿ ಹೇಗಿತ್ತು? ನೀನೇನು ಲಾಸ್ಟಲ್ಲಿ ಹೇಳಿದೆ ಮೂವಿ ಹೇಗಿತ್ತು? ಚೆನ್ನಾಗಿತ್ತು ಅಷ್ಟೇ. ಸೂಪರ್. ಓಕೆ. ಅಡಿಕ್ಷನ್ ಇಂದ ವಾಪಸ್ ಬರೋದು, ಅದೆಲ್ಲ ಮಾಡ್ಕೊಂಡು ಹೊರಗಡೆ ಬಂದರೆ ನೀವು ಆರಾಮಾಗಿ ಬದುಕಬಹುದು ಅಂತ ಅದೊಂದು ತೋರಿಸಿದ್ದು. ಇವರಿಂದ ಹೇಳಿ ಆದರ್ಶ ಅವರೇ, ನೀವು ಒಬ್ಬರೇ ಪೆಂಡಿಂಗು. ನಿಮ್ಗೆ ಏನು ಅರ್ಥ ಆಯ್ತು ಅದು ಹೇಳಿ. ಜನರೆಲ್ಲ ಕಲ್ಕಿ ಬರಕ್ಕೆ ಕಾಯ್ತಾ ಇದ್ದಾರೆ. ಓಕೆ, ಅವ್ರು ಬರಲ್ಲ, ಕಲ್ಕಿ ಬರಲ್ಲ, ಯಾವತ್ತು ನೀವು ಆಚೆ ಬರಬೇಕು. ಓಕೆ, ಆ ಥರ. ನೀನು ಕರೆಕ್ಟಾಗಿ ಹೇಳಿ ಇವಾಗ. ನೀನು ಆಮೇಲೆ ಹೇಳಲ್ಲ, ನೀನು ಹಿಂಗೆ ಯಾಮರಿಸ್ತೀಯಾ? ನಿಂಗೆ ಏನು ಅರ್ಥ ಆಯ್ತು ಅಲ್ಲಿ? ನೇಚರ್ ಅಬ್ಯೂಸ್ ಮಾಡಿರೋದ್ರಿಂದ ಇವಾಗ ನಿಮಗೆ ಯಾರೋ ಬಂದು ನಿಮ್ಮನ್ನೇನೋ ಮಾಡ್ತಾರೆ ಅಂತಲ್ಲ, ಅವ್ನು ಇದ್ದಿದ್ದು ನಿಮ್ಮ ಪರಿಸ್ಥಿತಿನ ಹಾಳು ಮಾಡ್ತಾನೆ ಅಂತ. ಡೋಂಟ್ ಎಕ್ಸ್ಪೆಕ್ಟ್ ಸಮ್ವನ್ ಕಮ್ ದಿಸ್. ಓಕೆ, ಎಲ್ಲರನ್ನೂ ರಿವ್ಯೂ ಕೇಳೋಣ ಅಂತ ಅಂದ್ಕೊಂಡೆ, ಬಟ್ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರಲ್ಲ, ಯಾರು ಪರಿಚಯ ಇರೋದಿಲ್ಲ ಅಲ್ವಾ, ಹಾಗಾಗಿ ಇನ್ನೂ ಕೇಳಲಿಲ್ಲ. ನಮ್ಮ ಇಷ್ಟು ಜನದ್ದು ಹಿಂಗಿತ್ತು. ಮೂವಿ ತುಂಬ ಚೆನ್ನಾಗಿತ್ತು. ಇವಾಗ ಮೂವಿ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಇವಾಗ ಹೋಟೆಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಭಾಗ್ಯ ಅವ್ರ ಕಾರ್ ಆ ಕಡೆ ನಿಲ್ಸಿದ್ದಾರೆ, ನಾವು ಈ ಕಡೆ ನಿಲ್ಸಿದ್ದೀವಿ. ಸೊ ತೊಗೊಂಡು ಇವಾಗ ಮನೆ ಕಡೆಗೆ ಹೋಗೋಣ. ಅಲ್ಲ ಸಾರಿ, ಹೋಟೆಲ್ಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ. ಚೆನ್ನಾಗಿತ್ತು ಮೂವಿ, ಇಷ್ಟ ಆಯಿತು. ಬಟ್ ಇನ್ನೂ ನೋಡ್ತೀವಿ, ಇನ್ನೂ ಒಂದು 2-3 ಸರಿ ಅಂತೂ ನೋಡ್ತೀವಿ. ಭಾಗ್ಯ ಅವ್ರ ಹಸ್ಬೆಂಡ್ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಫುಲ್ ನಾಚ್ಕೊತಾ ಇದ್ರು. ಮೊಬೈಲ್ ಇಟ್ಕೊಂಡ್ರೆ ಸಾಕು, ಅವ್ರು ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಬಟ್ ಓಕೆ, ಲಕ್ಕಿಲಿ ಅವ್ರು ಅಷ್ಟಾದರೂ ಹೇಳಿದ್ರು, ಅದೇ ಖುಷಿ. ಇನ್ನು ನನ್ನ ಹಸ್ಬೆಂಡ್ಗಂತೂ ರಿವ್ಯೂ ಹೇಳಿ ಅಂತ ಅಂದರೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ರು. ಅವ್ರು ಕೊನೆಗೂ ಹೇಳಲೇ ಇಲ್ಲ. ಬಟ್ ನಾನು ಕಂಪ್ಲೀಟ್ ಇನ್ನೂ ಸಿಕ್ಕಾಪಟ್ಟೆ ಅರ್ಥ ಆಗಿದೆ. ಅದನ್ನು ನಿಮ್ಮ ಹತ್ರ ರಿವ್ಯೂ ಹೇಳಬೇಕಂದ್ರೆ ಕಂಪ್ಲೀಟ್ ದೊಡ್ಡ ವ್ಲಾಗೇ ಮಾಡಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಊಟಕ್ಕೆ ಬಂದ್ವಿ. ಸಿಂಪ್ಲಿ ಸೌತ್ಗೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಿ ಸಿಗಲಿಲ್ಲ, ಸೀಟ್ ಖಾಲಿ ಇರಲಿಲ್ಲ, ಯಾವಾಗಲೂ ಕ್ರೌಡ್ ಇರುತ್ತೆ. ಸೊ ಹಾಗಾಗಿ ಬಾವರ್ಚಿಗೆ ಬಂದಿದ್ದೀವಿ. ಇಲ್ಲಿ ಬಿರಿಯಾನಿ ಎಲ್ಲ ತಿಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಇದು ಬಂದಿರೋದು ಒಂಥರ ಖುಷಿ, ಯಾಕಂದರೆ ಮಕ್ಳಿಗೆ ಸಖತ್ ಇಷ್ಟ. ಎಲ್ಲರೂ ಚೆನ್ನಾಗಿ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಟ್ವಿ. ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದಾಗಿತ್ತು. ನಮ್ಮೆರಡು ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಆಯಿತು. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಮಕ್ಕಳು ನಾವು ಎಲ್ಲರೂ ಫುಲ್ ಖುಷಿಯಾಗಿದ್ವಿ. ಇದು ಸ್ಮೈಲ್ ರಿದು, ಅವಳು ಹೆಂಗ್ ನೋಡ್ತಿದ್ದ ನೋಡು ಅಲ್ಲಿ.
ಕೇಕು ಯಮ್ಮಿ ಕೇಕ್ ಯಮ್ಮಿ ಕೇಕ್ ಸ್ವೀಟ್. ಏನೋ ಊಟ ಮಾಡಿಸ್ತಿದ್ಯಾ ಅಂತ. ಕ್ರಿಸ್ಮಸ್ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಕ್ರಿಸ್ಮಸ್ಗೆ ರಜಾ ಕೊಟ್ಟಿದ್ರಲ್ವ, ಸೊ ಹಾಗಾಗಿ ಈ ರಜಾನ ಈ ರೀತಿ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ನಮ್ಮ ಕನ್ನಡ ಮೂವಿ ನೋಡಿಕೊಂಡು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಾವು ಡ್ಯಾಲಸ್ ಡೌನ್ ಟೌನ್ಗೆ ಬಂದಿದ್ವಿ ಹಸ್ಬೆಂಡ್ ಆಫೀಸ್ ಹತ್ರ. ಲಾಸ್ಟ್ ಟೈಮ್ ನಿಮಗೆ ನೆನಪಿರ್ಬೋದು, ಬಂಗಾರುನ ಕರ್ಕೊಂಡು ಬಂದಿದ್ದೆ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಹಾಗೆ ಫೌಂಟೇನ್ ಪ್ಲೇಸ್ಗೆ. ಆವತ್ತಿನಿಂದ ಆದ್ಯ ಯಾವಾಗಲೂ ಹಠ ಮಾಡ್ತಾನೆ ಇರ್ತಾಳೆ, ನನ್ನನ್ನು ಕರ್ಕೊಂಡು ಹೋಗಿಲ್ಲ, ನಾನು ಒಬ್ಳನ್ನೇ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸರಿ ಕರ್ಕೊಂಡು ಹೋಗಿದ್ದೀನಿ. ಬಂಗಾರಿಗೆ ಇಷ್ಟ ಇಲ್ಲ, ನಾನು ಆದ್ಯ ಮಾತ್ರ ಹೋದ್ವಿ. ಹೌದು, ಅವತ್ತು ಬಂದಿರಲಿಲ್ವಲ್ಲ, ಹಠ ಮಾಡ್ತಾ ಇದ್ದು ಡೈಲಿ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ. ಇಲ್ಲೇನೋ ಲೈಟ್ಸ್ ಎಲ್ಲ ಹಾಕಿರ್ತಾರೆ ಅಂದ್ಕೊಂಡ್ರೆ ಈ ಸರಿ ಯಾಕೋ ಹಾಕ್ಲಿಲ್ವಂತೆ. ಸರಿ ಇನ್ನೇನು ಮಾಡೋದು, ಅಲ್ಲಿ ಕರ್ಕೊಂಡು ಹೋಗೋಳ್ಗೊಂದು ಸಮಾಧಾನ ಮಾಡಿಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಂಗಾರಿಗಂತೂ ಒಂಚೂರು ಇಷ್ಟ ಇರಲಿಲ್ಲ, ನಾನು ಬರಲ್ಲ ಅಂತಾನೆ ಇದ್ಲು. ಸರಿ ಪಾಪ ಇನ್ನು ಇವಳ ಆಸೆ ಏನಕ್ಕೆ ಇದು ಮಾಡೋದು ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಓ ಇದೆ ಮಗನೆ, ಈ ಫೌಂಟೇನ್ ಹಾಲಲ್ಲಿಲ್ಲ, ಬಟ್ ಬೇರೆ ಎಲ್ಲ ಇದೆ, ಚಿಕ್ಕದಿದೆ. ನೈಸ್, ಇದು ಕಲರ್ಸ್ ಎಲ್ಲ ಹಾಕಿದ್ದಾರೆ. ವಾವ್, ಕ್ರಿಸ್ಮಸ್ ಟ್ರೀ. ಓ ಇಷ್ಟಪಡ್ತಾಳೆ, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ನಿಮಗೆ ತೋರಿಸ್ತೀನಿ. ಅವತ್ತು ಡೇ ಟೈಮಲ್ಲಿ ನೋಡಿದ್ವಿ, ಇವತ್ತು ರಾತ್ರಿ ಹೊತ್ತು ತೋರಿಸ್ತೀನಿ ಹೇಗಿದೆ ಅಂತ. ಬನ್ನಿ, ಹಿಂಗೆ ಬಾ, ಸಕ್ಕತ್ತಾಗಿದೆ. ಹಬ್ಬ ನಿಜವಾಗ್ಲೂ ಇದನ್ನು ನೋಡಿದ್ರೆ ಯಪ್ಪ ದೇವ್ರೆ, ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಇನ್ನು ಬಂಗಾರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಅವರಪ್ಪ ಕೂಡ ಕಾರಲ್ಲೇ ಇದ್ದರು ಅವಳ ಜೊತೆ. ಸರಿ ನಾವು ನೋಡ್ಕೊಂಬರೋಣ ಅಂತ ಬಂದ್ವಿ. ಅದು ಕ್ರಿಸ್ಮಸ್ ಟ್ರೀ ಅಲ್ಲ, ಜಸ್ಟು ಹಾಗೆ ಒಂದು ಫೋಮ್ ಸುತ್ತಬಿಟ್ಟು ಅದರಲ್ಲಿ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಲೈಟ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಏನೋ ಆದ್ಯನ್ಗೆ ಫುಲ್ ಖುಷಿ ಆಗೋಯ್ತು, ಆ ಲೈಟ್ಸ್ ಅಂದರೆ ಇಷ್ಟ ಅವಳಿಗೆ. ಮತ್ತು ಫೌಂಟೇನ್ ಪ್ಲೇಸ್ಗೆ ಬಂದಿದ್ದೀನಿ, ಅಕ್ಕನ ಬಿಟ್ಬಿಟ್ಟು ನಾನು ಒಬ್ಬಳೇ ಬಂದಿದ್ದೀನಿ ಅಂತ ಇದಿದ್ದು ಖುಷಿ ಅವಳಿಗಂತೂ. ತುಂಬ ಚೆನ್ನಾಗಿದೆ ಈ ಜಾಗ ಅಂತೂ, ಸಕ್ಕತ್ತಾಗಿದೆ. ಖುಷಿನಾ? ಆರ್ ಯು ಹ್ಯಾಪಿ? ಎಷ್ಟು ಖುಷಿ ಆಯ್ತು ಇಲ್ಲಿ ಕರ್ಕೊಂಡು ಬಂದಿದ್ದು? 100%. ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಅಂತೂ ಸಖತ್ತಾಗಿದೆ. ಇವತ್ತು ಒಂಥರ ಬೆಸ್ಟ್ ಡೇ ಅಂತ ಹೇಳ್ಬೋದು. ಯಾಕಂತ ಅಂದರೆ ಈ ಮೂವಿ ನೋಡಿದ್ದು, ಭಾಗ್ಯನ ಮೀಟ್ ಮಾಡಿದ್ದು, ನಾವೆಲ್ಲರೂ ಸೇರ್ಕೊಂಡು ಊಟ ಮಾಡಿದ್ದು, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ಇವಾಗ ಡ್ಯಾಲಸ್ ಡೌನ್ ಟೌನ್ಗೆ ಬಂದಿದ್ದೀವಿ. ಯಾಕಂತ ಅಂದರೆ ಇವಳು ಹಸ್ಬೆಂಡ್ ಆಫೀಸ್ಗೆ ಕರ್ಕೊಂಡು ಹೋಗಿಲ್ಲ ಅಂತ ಹಠ ಮಾಡ್ತಿದ್ಲು, ಅವಾಗಲೇ ಹೇಳಿದೆ. ಸೊ ಹಾಗಾಗಿ ಬಂದಿದ್ದೀವಿ. ಸಿಕ್ಕಾಬಡೆ ಖುಷಿ ಅವಳಿಗಂತೂ. ಸೊ ಚೆನ್ನಾಗಿದೆ, ಸಖತ್ತಾಗಿದೆ. ಚಳಿನೂ ಆಗ್ತಾ ಇದೆ. ನಾನೊಬ್ಳು ಜಾಕೆಟ್ ಹಾಕೊಂಡು ಬಂದಿಲ್ಲ ಇವತ್ತು. ಬನ್ನಿ ಹೋಗೋಣ ಮನೆಗೆ. ಸ್ಟ್ರೈಟಾಗಿ ನಿಂತಿದೆ ನೋಡಿ ನಮ್ಮ ಕಾರ್, ಅಲ್ಲಿ ಅಷ್ಟು ದೂರ ಹೋಗ್ಬೇಕು ಇವಾಗ. ಅದೇ ನೀರೊಳಗೆ ಹಾಕ್ಲಾ? ಇಲ್ಲಿ ಬಾ, ಕಮ ಕಮ ಕಮ. ಅಲ್ಲಿ ನೀರೇನು ಅಷ್ಟೊಂದು ಆಳ ಇರಲಿಲ್ಲ, ಸುಮ್ಮನೆ ಹಂಗೆ ಕಾಮಿಡಿ ಮಾಡ್ತಾ ಇದ್ದೆ ಅಷ್ಟೇ. ಸೊ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಿಜ ಅದು ನಾನು ಸುಮಾರು ಸರಿ ನಿಮ್ಮ ಹತ್ರ ಹೇಳಿ ಬೋರ್ ಮಾಡಿಸ್ಬಿಟ್ಟಿದ್ದೀನಿ ಅನ್ಕೋತೀನಿ. ಬಟ್ ನಿಮ್ಗೆ ಗೊತ್ತಾಗ್ತಿರ್ಬೋದು ಅದು ಎಷ್ಟು ಹೈಟ್ ಇರುತ್ತೆ ಅಂತ. ಅಂದರೆ ಅಲ್ಲಿ ಕೆಳಗಡೆ ನಾವು ನಿಂತ್ಕೊಂಡು ಮೇಲೆ ನೋಡಿದ್ವಿ ಅಂತ ಅಂದರೆ ಒಂಥರ ಮೈ ಜುಮ್ ಅನ್ನತ್ತೆ, ಇಲ್ಲಿಂದ ಬೇಗ ಹೋಗ್ಬಿಡೋಣ ಅನಿಸ್ತಾ ಇರುತ್ತೆ. ಸೊ ನಿಜ ಇಲ್ಲಿರೋರೆಲ್ಲ ಹೆಂಗಪ್ಪ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನಿಸ್ತಾ ಇರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಅಲ್ಲಿ ಫೋಟೋಶೂಟ್ ಆಗ್ತಾ ಇತ್ತು. ಸೊ ಅವ್ರ ಹತ್ರ ಒಂದೆರಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ. ಅವ್ರು ನೋಡಿದ್ರೆ ಒಂದೇ ಒಂದು ಫೋಟೋ ಕ್ಲಿಕ್ ಮಾಡಿ ಕೊಟ್ಟರು. ಸೊ ಇಲ್ಲಿ ಒಂದು ಯಾವುದೋ ಒಂದು ಫೋಟೋ ತೆಗೆದ್ರಲ್ಲ ನಂದು ಅದೊಂದು ಅಂತ ಹೇಳ್ಬಿಟ್ಟು ತೊಗೊಂಡು ಕಾರ್ ಕಡೆಗೆ ಹೊರಡ್ತಾ ಇದ್ದೀವಿ. ಯಾರೋ ಇದ್ರು ಫೋಟೋ ಶೂಟ್ ಮಾಡ್ಕೊತಾ ಇದ್ರು, ನಂದು ಅದೊಂದು ಒಂದು ಫೋಟೋ ಕೇಳಿದ್ವಿ. ಒಂದೇ ಒಂದು ಫೋಟೋ ತೆಗೆದಿದ್ದಾರೆ. ಸೊ ಇವತ್ತಿನ ಎಲ್ಲ ಫೋಟೋಸು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ನಾನು, ಓಕೆನಾ?
ಸೊ ಬನ್ನಿ ಹೋಗೋಣ ಮನೆಗೆ. ಹೋದ್ಸರಿ ನಮ್ಗೆ ಅಲ್ಲಿ ಅದು ಬಿಟ್ರು ಒಂದು ಪಾರ್ಕಲ್ಲಿ ಚೆನ್ನಾಗಿ ತೆಗೆದಿದ್ರು. ವಾವ್, ಅಲ್ಲಿ ನೋಡು ಸಕ್ಕ ಖುಷಿ ಪಟ್ಲು ಬಂಗಾರು. ಕಾಣಿಸ್ತು. ಇದರ ಕಲ್ಪನೆ ನನ್ನ ವ್ಯೂವರ್ಸ್ ಯಾರಾದರೂ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಮೆರಿ ಕ್ರಿಸ್ಮಸ್. ಸೊ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇಲ್ಲಿ ಎಲ್ಲ ಮರಗಳಿಗೂ ಫುಲ್ಲು ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಸೊ ಹಾಗೆ ಒಂದು ವ್ಯೂ ನೋಡಿಕೊಂಡು ಡೌನ್ ಟೌನ್ ಕಡೆ ನೈಟ್ ಟೈಮ್ ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಎಷ್ಟೊಂದು ಕಾರ್ಗಳ ಮೇಲೆ ಕಂಪ್ಲೀಟ್ ಲೈಟ್ಸು ಫುಲ್ ಕವರ್ ಮಾಡಿಬಿಟ್ಟಿದ್ರು. ಸೊ ಹೆಂಗೆ ಡ್ರೈವ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಸೊ ನೋಡ್ತಾ ಇರ್ಬೋದು ಇನ್ನು 24 ಮಿನಿಟ್ಸ್ ಇದೆ ನಮಗೆ ಕರೆಕ್ಟಾಗಿ ಡ್ಯಾಲಸ್ ಟೌನಿಂದ ನಮ್ಮ ಮನೆಗೆ 24 to 25 ಮಿನಿಟ್ಸ್ ಆಗುತ್ತೆ. ಸೊ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ನಿರುಪಯೋಗಿಗಳು ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು ನನ್ನ ಏಕಾಂತವನ್ನು ಎತ್ತಿಕೊಡು ನೀನೀಗ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೋತೀನಿ. ಆಗಲೇ ಹೇಳಿದ್ದೆ ಲಾಸ್ಟಲ್ಲಿ ನಾನು ಇವತ್ತಿನ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ ಅಂತ. ಸೊ ಕಂಪ್ಲೀಟಾಗಿ ಇವತ್ತಿನ ಡೇ ನಾವು ಹೊರಗಡೆ ಹೋಗಿದ್ವಲ್ಲ, ಸೊ ಅದೆಲ್ಲ ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಜನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮೆಲ್ಲರ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಮೂವಿ ರಿವ್ಯೂ ಹೇಳೋದನ್ನು ಮರಿಬೇಡಿ.